ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅರ್ಷಿತಾ ಮಂಜೇಶ್. ಇವತ್ತು ನಾನು ಒಂದು ಡಿಸಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಡಿಸಿಷನ್ ಇಂದ ನಿಮ್ ಕಂಪ್ಲೀಟ್ ಕೆರಿಯರೇ ಚೇಂಜ್ ಆಗುತ್ತೆ. ಅಫ್ಕೋರ್ಸ್ ನೀವು ಯಾವ ಕಾಲೇಜ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಫೋರ್ ಸ್ಟಾರ್ಟಿಂಗ್ ಈ ವಿಡಿಯೋಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಇದೇ ತರ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಐ ಆಮ್ ಟಾಕಿಂಗ್ ಅಬೌಟ್ ದ ಕೋರ್ಸ್. ನೀವು ಯಾವ ಕೋರ್ಸ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಬಿಕಾಸ್ ಒನ್ಸ್ ಗ್ರಾಜುಯೇಷನ್ ಆದ್ಮೇಲೆ ತುಂಬಾ ಜನ ಸ್ಟೂಡೆಂಟ್ಸ್ ಅವರ ಕ್ವಾಲಿಫಿಕೇಶನ್ ಕಮ್ಮಿ ಇದೆ, ಇಲ್ಲ ಒಂದು ಸ್ಟಡಿ ಮಾಡಿರೋದು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಸ್ಟ್ರಗಲ್ ಮಾಡ್ತಿಲ್ಲ. ಬಟ್ ಅವ್ರು ತಗೊಂಡಿರೋ ಕೋರ್ಸ್ ಅವ್ರನ್ನ ಎಲ್ಲಿ ತಗೊಂಡೋಗಿ ನಿಲ್ಸತ್ತೆ, ಎಂಡ್ ಪಾಯಿಂಟ್ ಏನು ಅಂತ ಗೊತ್ತಿಲ್ದರೆ ಇರೋದ್ರಿಂದ, ಪ್ಲಾನ್ ಮಾಡ್ದಲೇ ಇರೋದ್ರಿಂದ ಸ್ಟ್ರಗಲ್ ಮಾಡ್ತಿದ್ದಾರೆ. And that's exactly what we are talking about today. Let me explain what I mean. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಕೋರ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಥಿಂಕ್ ಲೈಕ್, ಒನ್ಸ್ ಈ ಕೋರ್ಸ್ನ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಯಾವ ಪ್ರೊಫೆಷ್ನಲ್ ಐಡೆಂಟಿಟಿ ಸಿಗುತ್ತೆ, ಈ ಕೋರ್ಸಿಗೆ ಯಾವ ಪ್ರೊಫೆಷ್ನಲ್ ಐಡೆಂಟಿಟಿ ಇದೆ ಅಂತ. ಫಾರ್ ಎಕ್ಸಾಂಪಲ್, ನೀವೇನಾದರೂ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಸ್ಟಡಿ ಮಾಡಿದರೆ ಯು ವಿಲ್ ಐದರ್ ಬಿ ದ ನ್ಯೂಟ್ರಿಷನಿಸ್ಟ್ ಆರ್ ಡಯಟಿಷಿಯನ್. ಫಿಸಿಯೋಥೆರಪಿ ಸ್ಟಡಿ ಮಾಡಿದರೆ ಫಿಸಿಯೋಥೆರಪಿಸ್ಟ್, ನರ್ಸಿಂಗ್ ಸ್ಟಡಿ ಮಾಡಿದರೆ ನರ್ಸ್, ಫಾರ್ಮಸಿ ಸ್ಟಡಿ ಮಾಡಿದರೆ ಫಾರ್ಮಸಿಸ್ಟ್, ಫೊರೆನ್ಸಿಕ್ ಸೈನ್ಸ್ ಸ್ಟಡಿ ಮಾಡಿದರೆ ಫೊರೆನ್ಸಿಕ್ ಸೈಂಟಿಸ್ಟ್. ಸಿ ದ ಡಿಫ್ರೆನ್ಸ್. ದೇರ್ ಆರ್ ಅಬಂಡೆನ್ಸ್ ಆಫ್ ಕೋರ್ಸ್. ಈ ಥರ ತುಂಬ ಕೋರ್ಸಸ್ ಇದೆ, ನಿಮಗೆ ಅಂತ ಪರ್ಟಿಕ್ಯುಲರ್ ಆಗಿರುತ್ತೆ. ದ ಮೂಮೆಂಟ್ ಸಮ್ ಒನ್ ಇಯರ್ಸ್, ದ ಮಿನಿಟ್ ನೀವು ನಿಮ್ಮದು ಕ್ವಾಲಿಫಿಕೇಶನ್ ಯಾರಿಗಾರು ಹೇಳಿದ ತಕ್ಷಣ ಅವರು ನಿಮ್ಮ ಪ್ರೊಫೆಷನ್ನ ಇಮ್ಯಾಜಿನ್ ಮಾಡ್ಕೊಬೋದು. ದಟ್ ಮೀನ್ಸ್ ನಿಮಗೆ ಅಂತ ಪರ್ಟಿಕ್ಯುಲರ್ ಜಾಬ್ ಇದೆ, ಜಾಬ್ ಸೆಕ್ಟರ್ ಇದೆ. ಈ ಸೆಕ್ಟರಲ್ಲಿ ಕಂಪ್ನಿಗಳು ಈ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಆಗಿರೋರನ್ನ ಹುಡುಕ್ತಿರ್ತಾರೆ. ದಿಸ್ ವಿಲ್ ಇನ್ಕ್ರೀಸ್ ಯುವರ್ ನೀಡ್. ಇಲ್ಲಿ ನಿಮ್ದು ನೀಡು ಇರುತ್ತೆ, ವ್ಯಾಲ್ಯೂ ಕೂಡ ಇರುತ್ತೆ. ಇದಿಷ್ಟು ಒಂದು ಕ್ಯಾಟಗರಿ ಆದರೆ, ಲೆಟ್ಸ್ ಟಾಕ್ ಅಬೌಟ್ ಅನದರ್ ಕ್ಯಾಟಗರಿ. ದೇರ್ ಆರ್ ಸೋ ಮೆನಿ ಕೋರ್ಸಸ್. ತುಂಬ ಕೋರ್ಸಸ್ ಇದೆ. ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಆ್ಯಂಡ್ ಸೈನ್ಸ್ ಬೇಸ್ಡ್ ತುಂಬ ಕೋರ್ಸಸ್ ಇದೆ. ಆ್ಯಂಡ್ ದೀಸ್ ಆರ್ ಎಕ್ಸಲೆಂಟ್ ಕೋರ್ಸಸ್ ಆ್ಯಂಡ್ ಹ್ಯಾವ್ ಅ ಹ್ಯೂಜ್ ಪೊಟೆನ್ಷಿಯಲ್. ಒಳ್ಳೆ ಪೊಟೆನ್ಷಿಯಲ್ ಇದೆ ಆ್ಯಂಡ್ ಯು ವಿಲ್ ಗೆಟ್ ಅ ಗುಡ್ ಜಾಬ್ ಆಪರ್ಚುನಿಟಿ. ಬಟ್ ಹಿಯರ್ಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಈ ಕೋರ್ಸ್ ಚೂಸ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೆಷನ್ ಆಟೋಮೆಟಿಕ್ ಆಗಿ ಡಿಸೈಡ್ ಆಗಲ್ಲ. ಬಟ್ ನೀವೇ ನಿಮ್ಮ ಸ್ಪೆಷಲೈಸೇಷನ್ನ ಬಿಲ್ಡ್ ಮಾಡ್ಕೋಬೇಕು. ಐದರ್ ಥ್ರೂ ಇಂಟರ್ನ್ಶಿಪ್ ಆರ್ ಸರ್ಟಿಫಿಕೇಶನ್ಸ್ ಆರ್ ಹೈಯರ್ ಎಜುಕೇಶನ್, ರಿಸರ್ಚ್ ಆರ್ ಎಕ್ಸ್ಪೋಜರ್, ಸ್ಕಿಲ್ ಡೆವಲಪ್ಮೆಂಟ್. ಒನ್ಸ್ ನೀವು ಈ ಸ್ಪೆಷಲೈಸೇಷನ್ನ ಬಿಲ್ಡ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ವ್ಯಾಲ್ಯೂ ಇದೆ ಆ್ಯಂಡ್ ಆಪರ್ಚುನಿಟೀಸ್ ಇದೆ. ಬೇರೆ ವರ್ಡಲ್ಲಿ ಹೇಳೋದಾದ್ರೆ, ಯುವರ್ ಡಿಗ್ರಿ ಓಪನ್ಸ್ ಮೆನಿ ಡೋರ್. ಬಟ್ ಯಾವ ಡೋರಲ್ಲಿ ನೀವು ವಾಕ್ ಮಾಡಬೇಕು, ಹೋಗ್ತೀರಾ ಅನ್ನೋದು ನೀವೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಇದನ್ನು ಚೂಸ್ ಮಾಡೋಕ್ಕೂ ಮೊದಲನೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅಟ್ ದ ಎಂಡ್ ಡಿಸೈಡ್ ಮಾಡ್ತೀರಾ ಅಂದರೆ, ಸೊ ಇಟ್ ವಿಲ್ ಬಿ ಯುವರ್ ಲಾಸ್. ಈ ಟೈಮಲ್ಲೇ ಕೆರಿಯರ್ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗೋದು. ನಾವು ಲೆಟ್ ಮಿ ಟೆಲ್ ಯು, ನಾನು ಏನ ಡೇಂಜರ್ ಝೋನ್ ಅಂತ ಕರೆದೆ ಅಂತ. ಫಾರ್ ಎಕ್ಸಾಂಪಲ್, ನೀವೊಂದು ಕೋರ್ಸ್ನ ಚೂಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಳ್ದಲ್ಲ ಇದರಲ್ಲಿ ಯಾವ ಜಾಬ್ ಸಿಗುತ್ತೆ, ನಿಮಗೆ ಯಾವ ಜಾಬ್ ಅವೈಲಬಿಲಿಟಿ ಇದೆ, ಯಾವ ಪೊಸಿಷನ್ಗೆ ನಿಮ್ಮ ಹೈರ್ ಮಾಡ್ತಾರೆ, ಯಾರು ಹೈರ್ ಮಾಡ್ತಾರೆ, ಆ್ಯಂಡ್ ಈ ಫೀಲ್ಡ್ ವರ್ಕ್ ಆಗಿಲ್ಲ ಅಂತ ಅಂದರೆ ನಾನು ಬೇರೆ ಫೀಲ್ಡ್ಗೆ ಸ್ವಿಚ್ ಆಗ್ಬೋದಾ, ಏನೇನೆಲ್ಲ ಅದರ್ ಆಪ್ಷನ್ಸ್ ಇರುತ್ತೆ, ಇಲ್ಲ ಈ ಕೋರ್ಸಲ್ಲಿ ತಗೊಂಡ್ಮೇಲೆ ಎಷ್ಟು ಮಲ್ಟಿಪಲ್ ಕೆರಿಯರ್ ಆಪರ್ಚುನಿಟೀಸ್ ಸಿಗತ್ತೆ, ಇನ್ ಕೇಸ್ ನನ್ನ ಮಿಡಲಲ್ಲಿ ಡೈವರ್ಷನ್ಸ್ ತಗೋಬೋದಾ, ಇವೆಲ್ಲ ಯೋಚನೆ ಮಾಡ್ದಲೇ ಚೂಸ್ ಮಾಡೋದೇ ಡೇಂಜರ್ ಝೋನ್. ತುಂಬ ಜನ ಸ್ಟೂಡೆಂಟ್ಸ್ ಅವ್ರು ಗ್ರಾಜುಯೇಷನ್ ಆದ್ಮೇಲೆ ಯೋಚನೆ ಮಾಡ್ತಾರೆ, ಇವಾಗ ಏನ್ ಮಾಡಬೇಕು, ಯಾವ ಜಾಬಿಗೆ ಹೋಗ್ಬೇಕು, ಇಲ್ಲ ಫ್ಯೂಚರ್ ಏನಾದ್ರು ಸ್ಟಡಿ ಮಾಡಬೇಕು ಅಂತಂದ್ರೆ ಏನ್ ಸ್ಟಡಿ ಮಾಡಲಿ, ಇಲ್ಲ ಗೌರ್ಮೆಂಟ್ ಜಾಬ್ ಓದ್ಬಿಡ್ಲಾ, ಇಲ್ಲ ಅಂತ ಅಂದ್ರೆ ಕೆರಿಯರ್ನ ಸ್ವಿಚ್ ಮಾಡ್ಬಿಡ್ಲಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಅಟ್ ದಿಸ್ ಸ್ಟೇಜ್ ಸ್ಟೂಡೆಂಟ್ಸ್ ಅವ್ರು ಒಂದು ಎಕ್ಸ್ಟ್ರಾ ಇಯರ್ನ ಇದೆಲ್ಲ ಯೋಚನೆ ಮಾಡ್ಕೊಂಡೆ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಇನ್ಸ್ಟೆಡ್ ನೀವು ಇವಾಗನೇ ಫ್ಯೂ ಡೇಸ್ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಲ್ವೇಸ್ ರಿಮೆಂಬರ್, ನೀವು ಯಾವ್ದಾದ್ರು ಕೋರ್ಸ್ನ ಚೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಈ ಕೋರ್ಸಿಂದ ನಿಮಗೆ ಮಲ್ಟಿಪಲ್ ಕೆರಿಯರ್ ಆಪರ್ಚುನಿಟಿ ಸಿಗಬೇಕು, ಇಲ್ಲ ಅಂತ ಅಂದ್ರೆ ನಿಮ್ಗೊಂದು ಪ್ರೊಫೆಷನಲ್ ಐಡೆಂಟಿಟಿ ಸಿಗಬೇಕು. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಎಷ್ಟಿದೆ ಆ್ಯಂಡ್ ಯಾವ್ಯಾವೆಲ್ಲ ಸ್ಕಿಲ್ಸ್ ಡೆವಲಪ್ ಆಗಬೇಕು ಅಂತ ಕೂಡ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಎಲ್ಲ ಕೋರ್ಸಸ್ಗೂ ವ್ಯಾಲ್ಯೂ ಇದೆ. ನಿಮ್ಮ ಸಕ್ಸಸ್ ನಿಮ್ಮ ಕೋರ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರಲ್ಲ. ಇದು ನಿಮ್ಮ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್, ನೆಟ್ವರ್ಕಿಂಗ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಿಫೋರ್ ಟೇಕಿಂಗ್ ಅಡ್ಮಿಷನ್ ಯಾವುದಾದ್ರು ಕೋರ್ಸ್ ತಗೊಳ್ತಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಯಾಕಂದರೆ ಇದು ನಿಮ್ಮ ಫ್ಯೂಚರ್. ನೀವಲ್ಲಿ ಬರೀ ಒಂದು ಕಾಲೇಜ್ನಲ್ಲಿ ಡಿಸೈಡ್ ಮಾಡ್ತಿಲ್ಲ, ಇಲ್ಲ ಒಂದು ಕೋರ್ಸಿಂದ ಒಂದು ಡಿಗ್ರಿನ ಡಿಸೈಡ್ ಮಾಡ್ತಿಲ್ಲ. ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ನಿಮ್ಮ ಪ್ರೊಫೆಷನ್ಗೆ. ಸೊ ದಟ್ ನೀವು ಅಟ್ ದ ಎಂಡ್ ಗ್ರಾಜುಯೇಟ್ ಆದಾಗ ನೀವು ಯೋಚನೆ ಮಾಡೋದು ತಪ್ಪುತ್ತೆ.
ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕೋರ್ಸ್ನ ಹೇಗೆ ಚೂಸ್ ಮಾಡಬೇಕು, ಯಾವ ಕೋರ್ಸ್ನ ಚೂಸ್ ಮಾಡಬೇಕು ಆ್ಯಂಡ್ ಕೆರಿಯರ್ ಪ್ಲಾನಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಿಮ್ಗೇನು ಅನ್ಸುತ್ತೆ, ಕರೆಂಟ್ಲಿ ಯಾವ ಕೋರ್ಸ್ ಟ್ರೆಂಡಿಂಗ್ ಅಲ್ಲಿದೆ, ಯಾವ ಜಾಬ್ ಟ್ರೆಂಡಿಂಗ್ ಅಲ್ಲಿದೆ, ತುಂಬ ಡಿಮ್ಯಾಂಡ್ ಇದೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.